ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗಿನ ಜನ್ರೇಷನ್ನವರು ತುಂಬ ಕಾನ್ಸಂಟ್ರೇಟ್ ಮಾಡ್ತಿರೋದು ಈ ಪ್ರೋಟೀನ್ ಮೇಲೆ, ಫಿಟ್ನೆಸ್ ಮೇಲೆ, ಡಯಟ್ ಮೇಲೆ. ಈ ಥರ ಒಂದು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಆಗಿದ್ದಾರೆ. ಹೆಲ್ತ್ ಕಾನ್ಷಿಯಸ್ ಆಗೋದು ಕೆಟ್ಟದೇನಲ್ಲ, 100% ಅದು ಒಳ್ಳೆಯದೇ. ಆದರೆ ಕೆಲವ್ರಿಗೆ ಇದೊಂದು ಮಿತ್ತು ತಲೆಯಲ್ಲಿ ಯಾವಾಗಲೂ ಕುತ್ಕೊಂಡ್ಬಿಟ್ಟಿರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಜಾಸ್ತಿ ಪ್ರೋಟೀನ್ ಸೇವನೆಯಿಂದ ನಮ್ಮ ಕಿಡ್ನಿ ಹಾಳಾಗ್ಬಿಡುತ್ತೆ, ಅದು ಸರಿಯಾಗಿ ಫಂಕ್ಷನ್ ಮಾಡಲ್ಲ ಅಂತ ಹೇಳಿ ಒಂದಷ್ಟು ಜನಕ್ಕೆ ಒಂದು ಮಿತ್ತಿದೆ. ಇದನ್ನು ನಿಜಾನ, ಅದು ನಿಜವಾಗ್ಲೂ ಮಿತ್ತಾ ಅಥವಾ ಅಲ್ವಾ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಪೂರ್ತಿ ವಿಡಿಯೋನ ನೋಡಿ. ಏನಪ್ಪ ಅಂತ ಹೇಳಿದ್ರೆ, ಈಗಿನ ಜನ ಪ್ರೋಟೀನನ್ನು ಜಾಸ್ತಿ ಪ್ರಮಾಣದಲ್ಲಿ ಸ್ವೀಕಾರ ಮಾಡ್ತಿದ್ದಾರೆ. ಅದರಲ್ಲೂ ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ವೆಜಿಟೇರಿಯನ್ಸ್ ಆದರೆ ಈ ಪನ್ನೀರು, ಟೋಫು ಈ ರೀತಿಯಾದಂತಹ ಒಂದಷ್ಟು ಪ್ರೋಟೀನ್ ಇರುವಂತಹ ಫುಡ್ಡನ್ನು ಸೇವನೆ ಮಾಡ್ತಾರೆ. ಇನ್ನೂ ಕೆಲವರು ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್, ಮಟನ್ ಈ ಥರ ಒಂದು ಮಾಂಸಾಹಾರಿ ಆಹಾರದಿಂದ ಒಂದಷ್ಟು ಪ್ರೋಟೀನನ್ನು ಅವರ ದೇಹಕ್ಕೆ ಗೇನ್ ಮಾಡ್ಕೊಳ್ಳೋದಕ್ಕೆ ಬಳಸ್ಕೋತಾರೆ. ಆ್ಯಂಡ್ ಈ ಪ್ರೋಟೀನ್ನ ತಿಂದಿಲ್ಲ ಅಂದರೆ ಏನಾಗುತ್ತೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಪ್ರೋಟೀನ್ ಅನ್ನೋದು ಅತ್ಯಗತ್ಯ. ಅಂದರೆ ಪ್ರತಿದಿನ ನಿತ್ಯ ನಾವು ಪ್ರೋಟೀನ್ ಸೇವನೆಯನ್ನು ಮಾಡ್ತಾ ಇರಬೇಕು. ಆಗ ನಮ್ಮ ಬಾಡಿಯಲ್ಲಿ ಆರ್ಗನ್ಸ್ನ ಟಿಶ್ಯೂ ರಿಪೇರಿಗಾಗಿರ್ಬೋದು, ಅಥವಾ ನಮಗೆ ಇಮ್ಯುನಿಟಿಗಾಗಿರ್ಬೋದು, ಅಥವಾ ಮಸಲ್ ಗೇನಿಗಾಗಿರ್ಬೋದು, ಅಥವಾ ಮಸಲ್ ಹೆಲ್ತಿಗಾಗಿರ್ಬೋದು, ಈ ಪ್ರೋಟೀನ್ ಅನ್ನೋದು ಸಾಕಷ್ಟು ವಿಚಾರದಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ ನಮ್ಮ ದೇಹಕ್ಕೆ. ಇನ್ನು ಈ ಪ್ರೋಟೀನ್ ಜಾಸ್ತಿ ಸೇವನೆಯಿಂದ ಆರೋಗ್ಯಕರವಾದಂತಹ ಕಿಡ್ನಿ ಏನಾದರೂ ನಿಮ್ಮದಾಗಿದ್ದರೆ, ಅಂದರೆ ಯಾವುದೇ ರೀತಿಯಾದಂಥ ಸಮಸ್ಯೆ ನಿಮ್ಮ ಕಿಡ್ನಿಗೆ ಇಲ್ಲ ಅಂತಂದಾಗ ನೀವು ಪ್ರೋಟೀನ್ ಸೇವನೆ ಮಾಡಿದಾಗ ಅದು ಯಾವುದೇ ರೀತಿಯಾದಂತಹ ಕಿಡ್ನಿ ಫೇಲ್ಯೂರ್ ಆಗೋದಿಲ್ಲ. ಅಕಸ್ಮಾತ್ ನಿಮಗೆ ಕಿಡ್ನಿ ಸಮಸ್ಯೆ ಇದ್ದಾಗ ನೀವು ಹೆಚ್ಚಿನ ಪ್ರೋಟೀನನ್ನು ಸೇವನೆ ಮಾಡಿದಾಗ ಮಾತ್ರ ನಿಮಗೆ ಸಮಸ್ಯೆಗಳು ಆಗುವಂಥದ್ದು ಜಾಸ್ತಿ ಇರುತ್ತೆ. ಸೊ ಆಗ ನೀವೇನು ಮಾಡಬೇಕು, ಒಂದು ಸಲ ಚೆಕ್ ಮಾಡಿಸಿ ನಿಮ್ಮ ನ್ಯೂಟ್ರಿಯಾಲಜಿಸ್ಟ್ಗಳಿರ್ತಾರಲ್ಲ ಅವರ ಸಹಾಯದಿಂದ ಅಥವಾ ನಿಮ್ಮ ಡಾಕ್ಟರ್ಗಳ ಸಹಾಯದಿಂದ ನೀವು ಪ್ರೋಟೀನ್ ಸೇವನೆಯನ್ನು ಒಂದು ಚಾಟ್ ಮೂಲಕ ಪ್ರತಿನಿತ್ಯ ಸೇವನೆಯನ್ನು ಮಾಡ್ಬೋದು. ಆ್ಯಂಡ್ ಈ ಪ್ರೋಟೀನ್ ಇಮ್ಯುನಿಟಿ ಪವರನ್ನು ಜಾಸ್ತಿ ಮಾಡುತ್ತೆ ನಮ್ಮ ದೇಹದಲ್ಲಿ. ಹಾಗೆ ಅದು ಪೌಷ್ಟಿಕ ಆಹಾರವನ್ನು ಅಂದರೆ ತಗೊಂಡಾಗ ನಾವು ಪೌಷ್ಟಿಕತೆ ಜಾಸ್ತಿ ಮಾಡುತ್ತೆ ನಮ್ಮ ದೇಹದಲ್ಲಿ. ಹಾಗೆ ಈ ಮಸಲ್ ಗೇನಿಗೆ ಜಾಸ್ತಿ ಜಿಮ್ ಮಾಡುವಂಥವರು ಈ ಪ್ರೋಟೀನನ್ನು ಬಳಕೆ ಜಾಸ್ತಿ ಮಾಡ್ತಾರೆ. ಸೊ ನಿಮಗೆ ದೇಹದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಈ ಪ್ರೋಟೀನ್ ಅನ್ನೋದು ತುಂಬಾ ಅಗತ್ಯವಾದಂಥ ವಿಷಯ. ನಿಮ್ಮ ಕಿಡ್ನಿ ಸರಿಯಾಗಿ ಫಂಕ್ಷನ್ ಮಾಡಿದಲ್ಲಿ ನೀವು ಪ್ರೋಟೀನ್ನ ತಗೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಕಿಡ್ನಿ ಫೇಲ್ಯೂರ್ ಅಥವಾ ಕಿಡ್ನಿ ಸಮಸ್ಯೆ ಬರೋದಿಲ್ಲ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.